ವಾಸವಿ ರಸ್ತೆ ಕಾಮಗಾರಿ ವಿಳಂಬ, ಕೆಸರುಗದ್ದೆಯಾದ ರಸ್ತೆಯಿಂದ ಸಾರ್ವಜನಿಕರ ಪರದಾಟ. ನಗರದ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾದ ವಾಸವಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿರುವುದರಿಂದ ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಾರು ಒಂದು 4-5 ತಿಂಗಳ ಹಿಂದೆ ನಮ್ಮ ಮಾನ್ಯ ಶಾಸಕರಾದ ರವಿಕುಮಾರ್ ಅವರು ಈ ಒಂದು ರಸ್ತೆಯನ್ನು ಒಳ್ಳೆಯ ಉನ್ನತ ರಸ್ತೆಯನ್ನಾಗಿ, ಆಧುನಿಕ ರಸ್ತೆಯನ್ನಾಗಿ, ಶಿಡ್ಲಘಟ್ಟ ಪಟ್ಟಣದ ಒಂದು ಮಾದರಿ ರಸ್ತೆಯನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಅದರಂತೆ ಈಗ ಈ ಕಾರ್ಯಕ್ರಮವನ್ನು ಕೈಗೆ ತೆಗೆದುಕೊಂಡಿದ್ದಾರೆ. ಆದರೆ ಒಂದು ಏನು ಅಂತಂತಂದರೆ, ಇದರಿಂದ ನಾವು ಇಷ್ಟು ಅಡಚಣೆಗಳು, ಇಷ್ಟು ತೊಂದರೆಗಳು ನಮ್ಮ ವಾಸವಿ ರಸ್ತೆ ನಾಗರಿಕರಿಗೆ ಆಗುತ್ತೆ ಅಂತ ನಾವು ಖಂಡಿತ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಓಡಾಡೋಕ್ಕೆ ತುಂಬ ಹದಗೆಟ್ಟೋಗಿದ್ದಂತಹ ರಸ್ತೆಗಳು. ಮಳೆ ಬಂದಾಗ ರಸ್ತೆ ಸಂಪೂರ್ಣ ಕೆಸರುಗದ್ದೆಯಾಗಿ ಮಾರ್ಪಡುತ್ತಿದ್ದು ವಾಹನ ಸವಾರರು ಮತ್ತು ಪಾದಚಾರಿಗಳು ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ವಾಸವಿ ರಸ್ತೆ ಶಿಡ್ಲಘಟ್ಟ ನಗರದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದು ಸೋಮವಾರದ ಸಂತೆ ಸೇರಿದಂತೆ ಹಲವು ದಿನಸಿ ಅಂಗಡಿಗಳು, ವಾಣಿಜ್ಯ ಮಳಿಗೆಗಳು ಹಾಗೂ ವಿವಿಧ ವ್ಯಾಪಾರ ಚಟುವಟಿಕೆಗಳಿಗೆ ಪ್ರಮುಖ ಸಂಪರ್ಕ ರಸ್ತೆಯಾಗಿದೆ. ಪ್ರತಿದಿನ ನೂರಾರು ಜನರು ಮತ್ತು ವಾಹನಗಳು ಈ ರಸ್ತೆಯನ್ನು ಅವಲಂಬಿಸುತ್ತಿವೆ. ಆದರೆ ರಸ್ತೆ ಕಾಮಗಾರಿ ಆರಂಭವಾಗಿ 1 ತಿಂಗಳಿಗೂ ಹೆಚ್ಚು ಸಮಯ ಕಳೆದಿದ್ದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದ್ದು ಧೂಳು ಹಾಗೂ ಕೆಸರಿನ ಸಮಸ್ಯೆ ಹೆಚ್ಚಾಗಿದೆ. ವಿಶೇಷವಾಗಿ ಮಳೆಯ ಸಮಯದಲ್ಲಿ ರಸ್ತೆ ಕೆಸರುಗದ್ದೆಯಾಗಿ ಮಾರ್ಪಟ್ಟುತ್ತಿದ್ದು ಯುಜಿಡಿ ನೀರು ಮತ್ತು ಮಳೆ ನೀರು ಸರಾಗವಾಗಿ ಹರಿಯದೆ ಮನೆಗಳ ಮುಂಭಾಗ ನೀರು ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಯಿಂದ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ನಷ್ಟವಾಗುತ್ತಿದ್ದು ಗ್ರಾಹಕರು ಮತ್ತು ಸಾರ್ವಜನಿಕರು ಸಂಚಾರಕ್ಕೆ ಪರದಾಡುವಂತಾಗಿದೆ. ಶಾಲಾ ಮಕ್ಕಳು, ಹಿರಿಯ ನಾಗರಿಕರು ಹಾಗೂ ದ್ವಿಚಕ್ರ ವಾಹನ ಸವಾರರು ಹೆಚ್ಚಿನ ತೊಂದರೆ ಅನುಭವಿಸುತ್ತಿದ್ದಾರೆ. ಸ್ಥಳೀಯರು, ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಗಮನ ಹರಿಸಿ ರಸ್ತೆ ಕಾಮಗಾರಿಯನ್ನು ಗುಣಮಟ್ಟದೊಂದಿಗೆ ಶೀಘ್ರ ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಗರದ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿ ವಿಳಂಬವಾಗಿರುವುದು ಸಾರ್ವಜನಿಕರ ಸಂಕಷ್ಟಕ್ಕೆ ಕಾರಣವಾಗಿದ್ದು ಅಧಿಕಾರಿಗಳು ತ್ವರಿತ ಕ್ರಮ ಕೈಗೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕಾಗಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹೃದಯ ಭಾಗ ಅಂತ ಹೇಳ್ಬೋದು ಶಿಡ್ಲಘಟ್ಟದ ವಾಸವಿ ದೇವಸ್ಥಾನದ ವಾಸವಿ ರಸ್ತೆ. ಯಾಕೆ ಅಂತಂದರೆ ಇಲ್ಲಿ ವಾಸವಿ ದೇವಾಲಯ, ವೆಂಕಟರಮಣ ಸ್ವಾಮಿ ದೇವಾಲಯ, ಗಂಗಮ್ಮನ ಗುಡಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೂ ಹಲವು ದೇವಸ್ಥಾನಗಳಿರುತ್ತೆ. ಹಾಗೂ ವಾಸವಿ ವಿದ್ಯಾಸಂಸ್ಥೆ, ರಾಘವೇಂದ್ರ ಶಾಲೆ ಇರುತ್ತೆ. ಸುಮಾರು ಒಂದು 4-5 ತಿಂಗಳ ಹಿಂದೆ ನಮ್ಮ ಮಾನ್ಯ ಶಾಸಕರಾದ ರವಿಕುಮಾರ್ ಅವರು ಈ ಒಂದು ರಸ್ತೆಯನ್ನು ಒಳ್ಳೆಯ ಉನ್ನತ ರಸ್ತೆಯನ್ನಾಗಿ, ಆಧುನಿಕ ರಸ್ತೆಯನ್ನಾಗಿ, ಶಿಡ್ಲಘಟ್ಟ ಪಟ್ಟಣದ ಒಂದು ಮಾದರಿ ರಸ್ತೆಯನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಅದರಂತೆ ಈಗ ಈ ಕಾರ್ಯಕ್ರಮವನ್ನು ಕೈಗೆ ತೆಗೆದುಕೊಂಡಿದ್ದಾರೆ. ಆದರೆ ಒಂದು ಏನು ಅಂತಂತಂದರೆ, ಇದರಿಂದ ನಾವು ಇಷ್ಟು ಅಡಚಣೆಗಳು, ಇಷ್ಟು ತೊಂದರೆಗಳು ನಮ್ಮ ವಾಸವಿ ರಸ್ತೆ ನಾಗರಿಕರಿಗೆ ಆಗುತ್ತೆ ಅಂತ ನಾವು ಖಂಡಿತ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಓಡಾಡೋಕ್ಕೆ ತುಂಬ ಹದಗೆಟ್ಟೋಗಿದ್ದಂತಹ ರಸ್ತೆಗಳು. ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡಿದಾರೋ ಇಲ್ವೋ ಅದು ಡೌಟಾಗಿ ಗೊತ್ತಿಲ್ಲ. ಆಮೇಲಿಂದ ನಲ್ಲಿ ನೀರಿನ ಸಂಪರ್ಕಗಳು ಕರೆದು ಹೋಗಿಬಿಟ್ಟು ಸುಮಾರು 2 ತಿಂಗಳಾಗ್ತಾ ಬಂತು. ಕುಡಿಯೋದಕ್ಕೆ ನೀರಿಲ್ಲ. ಟ್ರ್ಯಾಕ್ಟರ್ ಮುಖಾಂತರ ಸಪ್ಲೈ ಮಾಡಿದ್ರು. ಕೇವಲ ಒಂದೊಂದು ಮನೆಗೆ ಒಂದು ಕಾಲು ಒಂದು 20 ಬಿಂದಿಗೆ ಹಾಕಿರ್ಬೋದು ಏನೋ, ಅದು ಕೂಡ ಈಗ ಸ್ಥಗಿತವಾಗಿದೆ. ಮತ್ತು ಶಾಲಾ ಬಾಲಕರು ಬಾಲಕಿಯರು ಈಗ ಅವರು ವ್ಯಾಸಂಗಗಳಿಗೆ ತೆರಳುವಂತಹ ಕಾಲ. ವಿದ್ಯಾಸಂಸ್ಥೆಗಳೆಲ್ಲ ಓಪನ್ ಆಗಿದೆ. ಅವರು ಓಡಾಡೋಕ್ಕೆ ಕೂಡ ಇಲ್ಲಿ ಆಗ್ತಾ ಇಲ್ಲ. ಆದ್ದರಿಂದ ಈ ಒಂದು ಅನಾಹುತಗಳು ತುಂಬ ಆಗೋಗಿದ್ದಾವೆ. ಹೇಳಬೇಕು ಅಂತಂದರೆ, ಮೊನ್ನೆ ಇಲ್ಲಿ ಒಬ್ಬ ವ್ಯಕ್ತಿ, ಹೆಸರು ಬೇಡ, ಒಬ್ಬ ವ್ಯಕ್ತಿ ಇಲ್ಲಿ ಓಡಾಡೋಕ್ಕಾಗ್ದಿರಾ ಇಲ್ಲಿ ಒಂದು ಚೇಂಬರಲ್ಲಿ ಬಿದ್ದು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಕೊನೆಗೂ ಅವನು ಚಿಕಿತ್ಸೆ ಫಲಕಾರಿಯಾಗಿದೆ. ಕೊನೆಗೂ ಮರಣ ಆಗ್ತದೆ. ಆತನಿಗೆ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ. ಇದ್ದಿದ್ದರೆ ಎಷ್ಟು ಪರಿಸ್ಥಿತಿ ಅನಾಹುತ ಆಗ್ತಾ ಇತ್ತು ಇದರಿಂದ ಅನ್ನೋದು ಈ ಒಂದು ಸಾರ್ವಜನಿಕರಿಗೆಲ್ಲ, ಈ ಪುರಾಭಿವೃದ್ಧಿ ನಗರ ಆಯುಕ್ತರಿಗೆ ಮತ್ತು ಕಮಿಷನರ್ ಅವರಿಗೆ, ಆಮೇಲೆ MLA ಸಾಹೇಬರಿಗೆ ತಿಳುವಳಿಕೆ ಮಾಡಿಕೊಳ್ಬೇಕು. ಯಾವುದೇ ಒಬ್ಬ ಅಧಿಕಾರಿಯೂ ಸಹ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಯಾವುದೇ ಒಂದು ಇದನ್ನು ಗುತ್ತಿಗೆದಾರರು ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ವಾರ ಬರ್ತಾರೆ, ಒಂದು ದಿನ ಕೆಲಸ ಮಾಡ್ತಾರೆ, 15 ದಿವಸ ಇಲ್ಲಿಗೆ ಬರೋದೇ ಇಲ್ಲ. ಆದ್ದರಿಂದ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನೆಂದರೆ, ನೀವು ಕಾರ್ಯವನ್ನು ಕೈಗೆತ್ಕೊಂಡಿದ್ದೀರಾ, ಅದನ್ನು ಒಂದು ಸೈಂಟಿಫಿಕ್ ಆಗಿ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ನಿಮಗೂ ಹೆಸರು ಬರುತ್ತೆ, ನಿಮಗೂ ಒಳ್ಳೆ ಕೀರ್ತಿ ಬರುತ್ತೆ, ನಮಗೂ ಸಹ ಓಡಾಡೋದಕ್ಕೆ ಚೆನ್ನಾಗಿರುತ್ತೆ, ಅನುಕೂಲವಾಗಿರುತ್ತೆ, ನಿಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರ್ತೇವೆ. ದಯವಿಟ್ಟು ಈ ಒಂದು ನಮ್ಮ ಎಲ್ಲರ ವಾಸವಿ ರಸ್ತೆಯಲ್ಲಿರುವಂತಹ ಎಲ್ಲ ನಾಗರಿಕರ ಬಂಧುಗಳ ಪರವಾಗಿ ನಾನು ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಈ ಒಂದು ರಸ್ತೆಯನ್ನು ಇದುವರೆಗೆ ಕಿತ್ತ ಹಾಕಿ 2 ತಿಂಗಳು ಆಗಿದೆ. ಇನ್ನು ಮೇಲಾದರೂ ಈ ಕಡೆ ಗಮನ ಹರಿಸಿ ಇದಕ್ಕೆ ಸಂಬಂಧಪಟ್ಟವರೆಲ್ಲರೂ ಬೇಗ ಈ ಕಾರ್ಯವನ್ನು ಪೂರ್ತಿಗೊಳಿಸಿ ನಮ್ಮೆಲ್ಲರಿಗೆ ಕೋರಿಕೆ ನೆರವೇರಿಸಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಯ ಒಂದು ಕಾಮಗಾರಿಯನ್ನು ಶುರು ಮಾಡಿ ಈಗಾಗಲೇ 2 ತಿಂಗಳಾಯಿತು.
ಆದರೆ ಈ ಕೆಲಸ ಕಾರ್ಯಗಳು ಬರದಿಂದ ಸಾಗದೆ ಅತೀ ವಿಳಂಬ ಆಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆಲ್ಲ ಓಡಾಡಕ್ಕೆ ತೊಂದರೆ. ರೋಡೆಲ್ಲ ಕಿತ್ತಾಕಿದಾಗ ವಾಟರ್ ಲೈನು ಆಮೇಲಿಂದ UGD ಲೈನು ಎಲ್ಲ ಕಿತ್ತೋಗಿ ಬಹಳಷ್ಟು ಅನುಭವಿಸಿದ್ರಿ ನಾವು. ಆದರೆ ಈಗ UGD ಕಾರ್ಯ ಏನೋ ಮುಗಿದಿದೆ. ಇನ್ನು ವಾಟರ್ ಲೈನುಗಳು ಮತ್ತು ಡ್ರೈನೇಜ್ ಲೈನ್ ಕೂಡ ಆಗಬೇಕಾಗಿದೆ. ಬಟ್ ಕಾರ್ಯ ಬಹಳ ವಿಳಂಬ ಆಗ್ತಾ ಇದೆ. ಬರದಿಂದ ಸಾಗಿದಿದ್ರೆ ಈ ಹೊತ್ತಿಗೆ ನಮ್ಮ ಅಂದಾಜಿಗೆ ಕಾರ್ಯಗಳೆಲ್ಲ ಮುಗಿತಾ ಇತ್ತು, ರಸ್ತೆ ಉಪಯೋಗಕ್ಕೆ ಬರ್ತಾ ಇತ್ತು ಅಂತ ನಮ್ಮಿದು. ಆದರೆ ಕಾರ್ಯ ಬಹಳ ಮಂದಗತಿಯಿಂದ ನಡೀತಾ ಇದೆ. ಒಂದು ಕೋಆರ್ಡಿನೇಷನ್ ಇಲ್ಲ ಕಾಂಟ್ರಾಕ್ಟ್ಗಳಲ್ಲಿ. ಮತ್ತೆ ಇಲ್ಲಿ UGD ಕನೆಕ್ಷನ್ಸ್ ಸ್ವಲ್ಪ ಸರಿಯಾದ ವ್ಯವಸ್ಥೆಯಲ್ಲಿ ಅವರು ಇದು ಮಾಡಿಲ್ಲ. ಕೆಲವು ಕಡೆ ಎಲ್ಲ ಅವೆಲ್ಲ ಲೀಕ್ ಆಗ್ತಾ ಇದೆ. ಅವರು ಅರ್ಜೆಂಟ್ನಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು UGD ಕನೆಕ್ಷನ್ಸ್ ಕೊಡುವಾಗ ಸಂಬಂಧಪಟ್ಟ ಯಾರನ್ನ ಇದ್ದು ಅದನ್ನ ಸರಿಯಾಗಿ ಇದು ಮಾಡಿಸಿ. ಯಾಕಂದ್ರೆ ಇವೆಲ್ಲ ಪರ್ಮನೆಂಟ್ ವರ್ಕ್ಸ್. ಮತ್ತೆ ಎಲ್ಲ ರೋಡ್ ಗೇಡ್ ಎಲ್ಲ ಆದ್ಮೇಲೆ ಲೀಕ್ ಆಯ್ತು, ಸರಿಯಾಗಿ ಇದಾಗ್ತಾ ಇಲ್ಲ, ಫ್ಲೋ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ರೋಡೆಲ್ಲ ಅಗಿಬೇಕಾದ ಪರಿಸ್ಥಿತಿ ಬರುತ್ತೆ. ಆದ ಕಾರಣ ಅದು ಅಕಸ್ಮಾತ್ ಆ ತರ ಎಲ್ಲೆಲ್ಲಾಗಿದೆಯೋ ಅದನ್ನೆಲ್ಲ ಪರಿಶೀಲಿಸಿ ಒಂದೇ ಬಾರಿ ಅದನ್ನೆಲ್ಲ ಕರೆಕ್ಟಾಗಿ ಕನೆಕ್ಷನ್ಸ್ ಕೊಡಿಸಿ ಮುಂದಿನ ಕೆಲಸಗಳನ್ನ ನಡೆಸಬೇಕು ಅಂತ ನಾವು ಸಂಬಂಧಪಟ್ಟ ಇವ್ರನ್ನ ಕೋರ್ಕೊಂತಾ ಇದ್ದೀವಿ. ಹಾಗೆ ಇಲ್ಲಿ ಎಲೆಕ್ಟ್ರಿಕ್ ಪೋಲ್ಗಳು ಸಹ ಎಲ್ಲ ಸ್ವಲ್ಪ ಹಿಂಬದಿಗೆ ಹಾಕ್ತಾ ಬಂದ್ರು. ಆದ್ರೆ ಕೆಲವು ಕಡೆ ಇನ್ನೂ ಹಾಗೆ ಬಿಟ್ಟಿದ್ದಾರೆ, ಕಾರಣ ಗೊತ್ತಿಲ್ಲ. ಕೆಲವು ಕಂಬಗಳು ಶಿಥಿಲವಾಗಿದೆ, ಅದನ್ನು ಬದಲಾಯಿಸಬೇಕಾಗಿದೆ. ಅದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ತಕ್ಷಣನೇ ಈ ಕಾರ್ಯೋನ್ಮುಖರಾಗಿ ಮತ್ತೆ ಕೊನೆ ಹಂತದ ಒಂದು ರಸ್ತೆ ಹಾಕುವ ಮೊದಲು ಈ ಕಾರ್ಯಕ್ರಮಗಳೆಲ್ಲ ಮುಗಿಸಿ ರಸ್ತೆಗೆ ಡಾಂಬರೀಕರಣ ಮಾಡಬೇಕು ಅಂತ ನಾನು ಕೋರ್ಕೊಂತಾ ಇದ್ದೀನಿ. ಮತ್ತೆ ನಾಗರಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಎಲ್ಲ ಸಂಬಂಧಪಟ್ಟ ಇವರು ಅತಿ ಶೀಘ್ರದಲ್ಲಿ ಈ ಕಾರ್ಯವನ್ನು ಮುಗಿಸಬೇಕು ಅಂತ ಮತ್ತೊಮ್ಮೆ ಅವರಲ್ಲಿ ಕೋರ್ಕೊಂತಾ ಇದ್ದೀವಿ.